ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪ್ರಾರ್ಥನೆಯಿಂದ ಸಂತೋಷದಿಂದ ಒಳ್ಳೆಯ ಒಂದು ದಿನವನ್ನು, ಎಲ್ಲ ರೀತಿಯಲ್ಲಿ ಸಂತೋಷವಿರುವ ದೇವರ ಅನುಗ್ರಹ ಇರುವ ದಿನವಾಗಿರಲಿ. ನಾವು ಪ್ರತಿನಿತ್ಯ ಹೇಳುವ ಈ ಪ್ರಾರ್ಥನೆಗೆ ಒಂದು ಪ್ರತ್ಯೇಕತೆ ಇದೆ. ಈ ಧ್ಯಾನ ಮಂದಿರದಲ್ಲಿ ಲಭಿಸುವ ಪ್ರಾರ್ಥನಾ ಕೋರಿಕೆಗಳು, ಪ್ರಾರ್ಥನಾ ನಿಯೋಗಕ್ಕಾಗಿ 1000 ಜನ ಒಟ್ಟಿಗೆ ಕರವನ್ನು ಎತ್ತಿ ಪ್ರಾರ್ಥಿಸುವ ಸಮಯವಾಗಿದೆ. ದೇವರು ನಿಮಗೆ ಸಹಾಯ ಮಾಡಲಿ. ಇಂದು ಆಲಿಸುವ ದೇವರ ವಾಕ್ಯ ಮತ್ತಾಯನ ಸುಸಂದೇಶ 14ನೇ ಅಧ್ಯಾಯ 23ರಿಂದ 27ರವರೆಗೆ ವಾಕ್ಯವನ್ನು ಆಲಿಸೋಣ. ಜನರನ್ನು ಬೀಳ್ಕೊಟ್ಟ ಬಳಿಕ ಪ್ರಾರ್ಥನೆ ಮಾಡಲು ಯೇಸು ಒಬ್ಬರೇ ಬೆಟ್ಟಕ್ಕೆ ಹೋದರು. ಕತ್ತಲೆ ಕವಿದಾಗ ಅವರು ಅಲ್ಲಿ ಒಬ್ಬಂಟಿಗರಾಗಿದ್ದರು. ಅಷ್ಟರಲ್ಲಿ ದೋಣಿ ದಡದಿಂದ ಬಹುದೂರ ಸಾಗಿತು. ಎದುರು ಗಾಳಿ ಬೀಸಿ ಅದು ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತು. ಆಗ ರಾತ್ರಿಯ ಕಡೆ ಜಾವದ ಸಮಯ. ಯೇಸು ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು. ಹೀಗೆ ಸರೋವರದ ಮೇಲೆ ನಡೆದು ಬರುತ್ತಿದ್ದ ಯೇಸುವನ್ನು ನೋಡಿದಾಗ ಶಿಷ್ಯರು ಭಯಭ್ರಾಂತರಾದರು, ದಿಗಿಲುಗೊಂಡರು, ಭೂತ ಭೂತ ಎಂದು ಚೀರಿದರು. ತಕ್ಷಣವೇ ಯೇಸು, ಭಯಪಡಬೇಡಿ, ನಾನೇ, ಬೇರೆ ಯಾರೂ ಅಲ್ಲ, ಧೈರ್ಯದಿಂದಿರಿ ಎಂದು ಅವರೊಡನೆ ಮಾತನಾಡಿದರು. ಪ್ರಿಯರೇ, ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಲು ಬೆಟ್ಟಕ್ಕೆ ಹೋದರು. ವಾಕ್ಯದಲ್ಲಿ ಆಲಿಸಿದೆವು, ಶಿಷ್ಯರ ದೋಣಿ ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಂಡಿತ್ತು ಎಂದು. ಪ್ರಿಯರೇ, ಎಲ್ಲಿ ಆಗಿದೆ ನೀವು ಸಿಕ್ಕಿ ಹಾಕಿಕೊಂಡಿದ್ದು? ಅನೇಕ ವ್ಯಕ್ತಿಗಳು ಉಪಯೋಗಿಸುವ ಮಾತಾಗಿದೆ, ನಾನು ಸಿಕ್ಕಿ ಹಾಕಿಕೊಂಡೆ, ಕುಗ್ಗಿ ಹೋದೆ ಎಂದು. ಅಲೆಗಳ ಬಡಿತಕ್ಕೆ ಸಿಕ್ಕಿಕೊಳ್ಳುವುದು ಒಂದು ದುರಂತದ ಸೂಚನೆಯಾಗಿದೆ. ಈ ಮುಂಜಾನೆ ದೇವರ ವಾಕ್ಯ ಆಲಿಸಿ ಪ್ರಾರ್ಥಿಸುವ ನಿಮ್ಮ ಜೀವನದಲ್ಲಿ ಸಮಸ್ಯೆಯಲ್ಲಿ, ಕಷ್ಟದಲ್ಲಿ ಸಾಗುತ್ತಿದ್ದೀರಾ? ಯಾವ ವಿಷಯದಲ್ಲಿ ನೀವು ನೊಂದಿರುವುದು? ರೋಗವಾಗಿದೆಯಾ? ಸಾಲದ ಬಾಧೆಯಾಗಿದೆಯಾ? ಒಂಟಿತನ, ಕಷ್ಟದಿಂದ ಆಗಿದೆಯಾ? ಪ್ರಿಯರೇ, ನಾವು ವಾಕ್ಯದಲ್ಲಿ ಆಲಿಸಿದೆವು, ರಾತ್ರಿಯ ಕಡೆ ಜಾವದ ಸಮಯದಲ್ಲಿ ಯೇಸು ಸ್ವಾಮಿ ಸರೋವರದ ಮೇಲೆ ನಡೆದುಕೊಂಡೇ ಶಿಷ್ಯರ ಬಳಿಗೆ ಬಂದರು ಎಂದು ಈಗ ಆಲಿಸಿದ ದೇವರ ವಾಕ್ಯ. ಈಗ ಆಲಿಸಿದ ದೇವರ ವಾಕ್ಯಕ್ಕೂ ನಿನ್ನೆ ಆಲಿಸಿದ್ದ ದೇವರ ವಾಕ್ಯಕ್ಕೆ ಸಂಬಂಧವಿದೆ. ಸಮಸ್ಯೆಯಲ್ಲಿ ಆದ ಸಮಯದಲ್ಲಿ ಅದು ಎಲ್ಲ ಸರಿಯಾಗುವುದು ಎಂದು ದೂರದಿಂದ ನುಡಿದ ಯೇಸುವನಲ್ಲ ನಾವು ದೇವರ ವಾಕ್ಯದಲ್ಲಿ ನೋಡಿದು. ಅವರ ಬಳಿ ಬಂದು ಸರಿಯಾಗುವುದು ಎಂದು ನುಡಿದ ಯೇಸು ಸ್ವಾಮಿಯನ್ನು ಆಗಿದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ನಿಮ್ಮ ಬಳಿ ನಿಮಗೆ ಸಹಾಯ ಮಾಡಲು ಬಂದೇ ಬರುತ್ತಾರೆ. ಹಲ್ಲೆಲೂಯಾ. ಎಲ್ಲಿ ಆಗಿದೆ ನೀವು ಸಮಸ್ಯೆಯಲ್ಲಿ ಸೋಲನ್ನು ಅಪ್ಪಿರುವುದು? ಆ ಸ್ಥಳದಲ್ಲಿ ಸಹಾಯ ಮಾಡಲು ಪ್ರಭು ಯೇಸು ಕ್ರಿಸ್ತರು ಬರುತ್ತಾರೆ. ಹಲ್ಲೆಲೂಯಾ. ನನ್ನ ಜೀವನಕ್ಕೆ, ನನ್ನ ಒಂದು ಕಷ್ಟದಲ್ಲಿ, ನನ್ನ ಸಾಲದ ಬಾಧೆಯಲ್ಲಿ, ನನ್ನ ರೋಗದಲ್ಲಿ, ನನಗೊಂದು ಸ್ವಂತ ಮನೆ ಇಲ್ಲದ ಒಂದು ಅವಸ್ಥೆಯಲ್ಲಿ, ನಮ್ಮ ಎಲ್ಲ ಪ್ರಾರ್ಥನೆ ನಿಯೋಗದಲ್ಲಿ, ಪ್ರಾರ್ಥನೆ ಕೋರಿಕೆಯಲ್ಲಿ ನಮಗೆ ಸಹಾಯ ಮಾಡಲು ನಮ್ಮ ಪ್ರಭು ಯೇಸು ಕ್ರಿಸ್ತರು ಬಂದೇ ಬರುತ್ತಾರೆ. ಹಲ್ಲೆಲೂಯಾ. ನಾವು ವಿಶ್ವಾಸಿಸೋಣ ಪ್ರಿಯರೇ. ಈ ವಾಕ್ಯದೊಂದಿಗೆ ಪ್ರಭು ಯೇಸು ಕ್ರಿಸ್ತರ ಸಾನ್ನಿಧ್ಯ, ಸ್ಪಂದನೆ, ಸಂಚಲನ ನಮ್ಮ ಜೀವನದಲ್ಲಿ, ಭವನದಲ್ಲಿ, ಅನುಭವದಲ್ಲಿ ಅನುಭವಿಸಲು ಸಾಧ್ಯವಾಗಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.